ಹಾ ಹೇಳ್ರಪ್ಪ, ಏನ್ ವಿಚಾರ? ಹಾ ಗೌಡ್ರ ಹೇಳ್ರಿ. ಏನಿಲ್ರಿ ದೈವದರ, ಅದೇ ನಾನು ನಿಮ್ಮ ಮುಂದೆ ಪ್ರಸ್ತಾವ ಮಾಡಿನಲ್ರಿ, ಅದ್ರ ಬಗ್ಗೆ ನೀವು ಒಂಚೂರು ಕೇಳ್ರಿ ಮತ್ತೆ ಅದೇನಂತ. ಹಾ ನೋಡಪ್ಪ ಭೀಮಪ್ಪ, ಮತ್ತ ನೀನೇನ ಈ ಪಾಪ ಈಕಿ ಹೆಣ್ಮಗನ್ ಬಿಟ್ಟು ನೀನೇನ ಬೇರೆ ಇನ್ನೊಂದ್ ಮದ್ವಿ ಮಾಡ್ಕೊಂಡಿ ಅಂತಲ್ಲ. ಹೌದ್ರಿ, ನಾಕಿನ ಯಾವಾಗ ಬಿಟ್ಟಿನ್ರಿ, ಬಿಟ್ಟಲ್ಲತ್ರಿ ತಿಂಗಳಾಯ್ತ್ರಿ. ನಾ ಬೇರೆ ಹಣೆ ಮದ್ವಿ ಮಾಡ್ಕೊಂಡಿನ್ರಿ ನಾನು. ಹೌದಪ್ಪ, ನೀ ಹಣೆ ಮದ್ವಿ ಮಾಡ್ಕೊಂಡಿದಿ, ಆದ್ರ ನೀ ಹಣೆ ಮದ್ವಿ ಮಾಡ್ಕೊಂಡಿ ಒಂದೇ ಹೆಂಡತಿ ಬಿಟ್ಟಿಯ, ಇನ್ನ ಹೆಂಡತಿ ಅಂತ ಇಟ್ಕೊಂಡಿಯ, ಅದು ಬೇಕಲ್ಲ. ಅಯ್ಯ ಊರ್ ದೈವದವ್ರ, ಅಲ್ರಿ ಹಣೆ ಮದಿ ಮಾಡ್ಕೊಂಡ್ಮ್ಯಾಗ ಒಂದೇದಕ್ಕಿದ ಏನಿರತ್ರಿ ಅಲ್ಲಿ ಬಿಟ್ಟು ಒಂದು ತಿಂಗಳಾಗಿರ್ತಿಕಿನ ಮನ್ಯಾಗೂ ಇಲ್ರಿ, ಯಾವಾಗ ಹೊರ ದಬ್ಬಿರೇಕಿನ ಇಲ್ ಬಿಡ್ರಿ. ನಮಗೆ ಹಣೆದಕ್ಕೆ ಸಾಕ್ರಿ, ಒಂದೇದಕ್ಕೆ ಏನ್ ಕುಪ್ಪೆಗಿಲ್ರಿ, ನಮ್ಗೆ ಬ್ಯಾಡ್ರಿ. ತಡಿಯವ ಚೆನ್ನವ, ಅಷ್ಟ್ಯಾಕೆ ಅವಸರ ಮಾಡಿ ತುರ್ತುರು ಅಂತ ಮಾತಾಡ್ತಿದಿ? ನಿನ್ನ ಮಗನ್ ವಿಚಾರಿದ್ದು, ನಿನ್ನ ಮಗ ಮಾತಾಡ್ಲಿ, ತಡಿ ಒಟ್ಟು. ಹೇಳಪ್ಪ, ಏನ ಈಗ ನಿನಗ ಈಕಿನ್ನ ಹೆಂಡತಿ ಅಂತ ಇಟ್ಕೊಂಡಿ ಮನಸ್ನ್ಯಾಗ, ಮತ್ತ ಪೂರ್ತಿ ಮನಸ್ ಬಿಚ್ಚಿ ಹೇಳ್ಬಿಡು. ಏ ಇಲ್ ಬಿಡ್ರಿ, ನನಗೆ ಆ ಮನಸ್ನಾಗಿಲ್ಲ, ಇನ್ನೊಂದಿಲ್ಲ, ಬ್ಯಾಡ ಅಂತ ಬಿಟ್ಬಿಟ್ಟಿನ್ರಿ ನಾನು, ಆಕಿ ಬ್ಯಾಡ್ರಿ ನನಗ. ಸರಿ, ಮಾತ್ನ್ಯಾಗ ಬ್ಯಾಡ ಅಂತ ಬಿಟ್ಟಿನಿ ಅಂತ ಹೇಳ್ತೀಯಪ್ಪ, ಆದ್ರ ಮಾತ್ನ್ಯಾಗಾದ್ರೆ ಇದು ಬಗೆಹರಿದಲ್ಲ. ಈಗ ನೀ ಬಿಟ್ಟಿ ಅಂತ ನಮಗ ಮತ್ತ ಊರ್ ದೈವದವರಿಗೆ ಎಲ್ಲರಿಗೂ ಬೇಕ, ಆಕಿ ಮುಂದಿನ ಭವಿಷ್ಯಕ್ಕೂ ಬೇಕು. ಮತ್ ನೀ ಬಿಟ್ಟಿನಂದ್ರ ಹಂಗ ಬಾಯಿ ಮಾತಿಲ್ಲಿ ನಡೆಯಲ್ಲ, ಕಾಗದ ಪತ್ರದಾಗ ಬಿಟ್ಟು ಕೊಡ್ಬೇಕಲ್ಲಪ್ಪ. ಬಿಟ್ಟಿನಂತ ಬರ್ಕೊಡು, ಅವಾಗ ನೀ ಬಿಟ್ಟಿ ಅಂತ ಗೊತ್ತಾಗತ್ತ. ಅಯ್ಯ ಅದೇನಾಗತ್ತ ಹೋರಿ, ಯಾಕೆ ಕಾಗದ ಪತ್ರದಾಗ ಏನ್ ಬರಿಬೇಕು, ಏನ್ ಹೇಳ್ರಿ, ಈಗ ಬಿಟ್ಟು ಕೊಟ್ಬಿಡ್ತೀವ್ರಿ, ಎಲ್ಲ ಬರ್ ಕೊಟ್ಬಿಡ್ರಿ, ಏನೇನ್ ನೋಡ್ರಿ ಏನೋ ಮಾಡ್ಬಿಡ್ತೀವಿ. ಪುಣ್ಯ ನೀವು ಇವತ್ತ ನಮ್ಮ ನಿನ್ನ ಕರೆದಿರಿ ದೈವದವರೆಲ್ಲರೂ, ಇವತ್ತ ಏನಂತಂದು ಮಾಡ್ಕೊಂಡ್ಬಿಡ್ರಿ. ನಾವು ಬೆಳಗ್ಗೆ ಹರಿದ್ರೆ ನಾವು ಊರ್ ಬಿಟ್ಟು ಹೋಗೋರಿದ್ವಿ, ಆಮೇಲೆ ಮತ್ತೆ ನಾವು ಹುಡುಕಿದ್ರು ಸಿಕ್ತಿದ್ದಿಲ್ಲ. ಚಲೋನ ಆತ, ನಮಗೂ ಒಂದು ಪಿಡಾ ತಲಿತು, ಎಲ್ಲೆಲ್ಲಿ ಬರ್ಕೊಡ್ಬೇಕು ಹೇಳಿ ಎಲ್ಲ ಬರ್ಕೊಟ್ಟು ಹೋಗಿವತ್ತಾಗ. ಹಾ ಗೌಡ್ರೆ, ಅವ್ರಂತೂ ನಿಕಾಲಿ ಮಾಡೇ ಮಾತಾಡಕತ್ತಾರ, ಬಿಲ್ಕುಲ್ ಬೇಡ ಅನ್ನಕತ್ತಾರ. ಅವ್ರು ಬಿಟ್ಟೇ ಬಿಡ್ತೀವಿ ಅಂತಾರಲ್ರಿ. ಮತ್ತು ಕಾಗದ ಪತ್ರದಾಗ ಆಗ್ಬೇಕು ಅವೆಲ್ಲ, ಒಂದು ಬಾಂಡ್ ಪೇಪರ್ ತರಿಸಿ ಅದೆಲ್ಲ ಬರ್ಸ್ಬೇಕಿತ್ತಲ್ರಿ. ಒಬ್ಬ ಲಾಯರ್ ಆಗಿದ್ರೆ ಬೇಸಿರ್ತೈತ್ರಿ, ಲಾಯರ್ ಮುಖಾಂತರ ಆದ್ರೆ ಕಾನೂನುಬದ್ಧವಾಗಿ ಮಸ್ತ್ ಚಲೋನ ಹಾಕಿತ್ತು. ತಡ್ರಿ ಗೌಡ್ರೆ, ಹುಡುಗಿ ಒಂದು ಮಾತು ಕೇಳ್ಬೇಕಲ್ರಿ. ಏನವಾ ಮಾನ್ಯ, ಮತ್ತು ನಿಮ್ಮ ಅತ್ತಿ ಮತ್ತು ನಿನ್ನ ಗಂಡ ನೀನು ಬ್ಯಾಡ ಅಂತಂದು ಹೊರಗೆ ಹಾಕಿ ಒಂದು ತಿಂಗಳು ಆಗೈತಿ ಅನ್ನಕತ್ತಾರ. ಮತ್ತು ಅವ್ರಿಗೆ ನೀನು ಬೇಡ ಬೇಡ ಅಂತ, ನಿನ್ನ ಗಂಡಗ ಮತ್ತು ಎಣ್ಣೆ ಎಂತಿ ಬೇಕು, ನೀ ಬೇಡ ಅನ್ನಕತ್ತಾರ. ಮತ್ತು ನಿನ್ಗೆ ಹೆಂಗೆ ಮತ್ತು ಗಂಡ ಬೇಕು ಅನ್ನೋದೈತೆ, ಮತ್ತು ನಿನಗೇನಾರ ಹಂಗಿದ್ರೆ ಹೇಳ. ಮತ್ತೆ ಇಲ್ರಿ, ನನಗೂ ಇಲ್ರಿ. ಹಂಗಲ್ಲವಾ, ನಾವು ಹೇಳಿದ ಮಾತಿಗೆ ಹಂಗ ಸುಮ್ಮನೆ ಇಲ್ಲ ಅನ್ನಂಗಲ್ಲ. ಮುಂದೆ ನಿನ್ನ ಜೀವನ ಐತಿ. ಈಗ ನಿನ್ನ ಬಿಟ್ಟನಂದ್ರೆ ಮುಂದೆ ನಿನ್ನ ಗತಿ ಯಾರು, ನಿನ್ನ ನೋಡ್ಕೊಳ್ಳೋರು ಯಾರು, ನಿನ್ನ ಭವಿಷ್ಯ ಯಾರು? ಮತ್ತೆ ನಿನಗೇನೋ ಅಪ್ಪ ಅವು ಇಲ್ಲ ಅಂತ ಕೇಳಿದ್ವಿ, ಹಿಂದೆ ಮುಂದೆ ಯಾರು ಇಲ್ಲಂತ, ಸಂಬಂಧಿಕರು ಯಾರು ನಿನ್ನ ಹಚ್ಕೊಳ್ರಂತ. ಮತ್ತು ಈಗ ನಿನ್ನ ಗಂಡ ಇಲ್ದಂಗೆ ಜೀವನ ಕಳೆದು ಭಾಳ ಕಷ್ಟ ಐತಿ. ಮುಂದಿನ ದಿನಮಾನದಾಗ ಒಬ್ಬಕ್ಕೆ ಸಾಯೋವರೆಗೂ ಇರಬೇಕು. ಮುಂದೆ ನಿನ್ನ ಭವಿಷ್ಯದ ವಿಚಾರ ಮಾಡ್ಬೇಕಲ್ವಾ ಊರ್ ದೈವದವರು. ಆದ್ರೆ ಈಗ ನಿನ್ನ ಗಂಡ ನೋಡಿದ್ರೆ ಹಿಂಗಂತಾನ, ನಿಮ್ಮ ಅತ್ತಿ ಬಿಲ್ಕುಲ್ ನೀನು ಇಟ್ಕೊಳ್ಳಂತಾಳ. ಮತ್ತು ನೀನು ನಿನ್ನ ಭವಿಷ್ಯ ವಿಚಾರ ಮಾಡಿ ಏನಂತ ಮಾತಾಡುವ. ಹಂಗೇನಾರ ಇದ್ರೆ ಏನಾರ ದೈವದವ್ರ ಒಂದು ನಿರ್ಧಾರ ತಗೊಳಕ್ರ ಒಂದು ದಾರಿ ಆಗುತ್ತೆ. ಏನು ನೋಡಿ ವಿಚಾರ ಮಾಡು. ಹಿರಿಯರ, ನಿಮ್ಮ ಮುಂದೆ ಹೇಳೋದೇನೈತ್ರಿ, ಅವಾಗ ಏನು ಹೊರಗೆ ಹಾಕಿದ್ರಲ್ರಿ, ಅವಾಗ ನಾ ಕರ್ಕೊಂಡ್ ಬಂದೀನ್ರಿ. ನಮ್ಮ ಮನೆಗೆ ಇಟ್ಕೊಂಡಿರಿ, ಒಂದು ತಿಂಗಳ ನಮ್ಮ ಮನೆಗೆ ಅದಳ. ನಮ್ಗೇನ ದೇವ್ರು ಕೊಟ್ಟನ್ರಿ, ಒಬ್ಬಕ್ಕೆ ಹೊಟ್ಟೆ ತುಂಬಿಸೋಷ್ಟು ಬೇಕಾದಂಗೆ ಐತ್ರಿ. ಹಂಗಾಗಿ ಮಗಳು ಅಂತಂದು ನಾವು ಮನೆಗೆ ಇಟ್ಕೊಂಡಿವ್ರಿ. ನನ್ನ ಮಗನ ಇಲ್ಲದ ನನ್ನ ಸೊಸೆನಿಂದ ಕೇಳ್ರಿ, ಬೇಕಿದ್ರೆ ಮಗಳ ಸಮ ಇಟ್ಕೊಂಡಿವ್ರಿ. ನಾವು ಈಗೆಲ್ಲ ಈ ಪಂಚಾಯತಿ ಕೂಡಿಸಿರೋದು ಕಾರಣ ಅದೇ ರೀ. ಈಗ ಮುಂದಿನ ಜೀವನಕ್ಕೆ ನಾವೇನಾರು ಮಾಡ್ಬೇಕಂದ್ರೂ ಈ ಅಡ್ಡಿ ಆಗ್ಬಾರ್ದಲ್ರಿ. ಅದಕ್ಕೆ ಹಿರಿಯರ ಸಮಕ್ಷಮ ಇದೇನನ್ನೋದು ಆಗ್ಲಿ ಅಂತಾನೆ ನಾವು ಇವತ್ತಿನ ಕರ್ದೀವ್ರಿ. ಮತ್ತು ಆಕಿ ನಮ್ಮ ಮನ್ಯಾಗ ಇರ್ತಾಳ್ರಿ, ನಮ್ಮ ಮಗಳಾಗಿ ಅದ ತಗೋರಿ, ನೀವೇನಾದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಹೌದನವಾ, ಈಗ ಹೆಂಗ ಮತ್ತೆ ಏನು ಹೇಳ ಮತ್ತೆ ನೀನು? ನೋಡ್ರಿ ದೈವದರ, ನನಗೆ ದಿಕ್ಕು ದೇಶ ಇಲ್ಲ ಅಂತ ಗೊತ್ತಿದ್ದು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ, ಕೊಡಬಾರ್ದು ಹಿಂಸೆ ಕೊಟ್ಟಾರಿ, ಏನ ನಮ್ನಿ ಮಾಡ್ಯಾರಿ. ನನಗೂ ಏನು ಬಿಟ್ಟಿರ್ಬೇಕನ್ನೋದು ಇದ್ದಿದ್ದಿಲ್ರಿ. ಗಂಡ ಮನಿ 4 ಮಂದಿ ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತಾರ ಹಂಗೆ ಜೀವನ ಮಾಡ್ಕೊಂಡು ಹೊಂಟಿದ್ರಿ. ಹೊಡೆದ್ರು ಬಡದ್ರು ಒದ್ರು ಏನೇ ಇರಲಿ ಜೀವನ ಮಾಡ್ಕೊಂಡು ಹೊಂಟಿದ್ರಿ. ಆದ್ರೆ ಯಾವಾಗ ಇನ್ನಬೇಕಿನ್ ಮಾಡ್ಕೊಂಬಂದ್ರಿ, ಆದ್ರೂ ನಾ ಒಂದು ಮೂಲೆಗಿರ್ತೀನಿ ರೀ, ನಾ ಎಲ್ಲಿ ಹೋಗ್ಲಿ ನಾನು ಅಂದ್ರೆ. ಆದ್ರೂ ನಮ್ಮ ಅತ್ತಿ ಮತ್ತು ನನ್ನ ಗಂಡ ದಿನಾ ನನ್ನ ಯಾವ್ದಾದ್ರು ಅಂಗಳಕ್ಕೆ ಹೋಗಿತ್ತಿದ್ರಿ. ಮತ್ತು ಲಕ್ಷ್ಮಕ್ಕೆ ಒಂದು ದಿವಸ ಇವರು ಬಂದು ನನ್ನ ಕರ್ಕೊಂಡು ತಾಯಿ ತಂದೆಯಾಗಿ ಅವ್ರು ನಿಂತಾರಿ. ಅವ್ರು ಏನು ಹೇಳ್ತಾರೆ ನನ್ನ ಭವಿಷ್ಯಕ್ಕೆ ಮುಂದೆ ಒಳ್ಳೇದೇ ಇರುತ್ತೆ. ಹಾಗಾಗಿ ನಾನು ಅವ್ರು ಏನಂತ ಅದಕ್ಕೆ ಹುಣ ಅಂತೀನಿ ರೀ. ನನಗೂ ಆಮೇಲೆ ಮನಸ್ಸು ಐತ್ರಿ, ದೇವ್ರು ಕೊಟ್ಟನ. ಆದ್ರೆ ಮನಸ್ಸಿನಾಗ ಈ ಗಂಡ ಅತ್ತಿ ಬಗ್ಗೆ ಅವಾಗ ಮೊದಲು ಒಂಚೂರು ಇತ್ರಿ, ಹೆಂಗಪ್ಪ ನನ್ನ ಜೀವನ ಗಂಡ ಬಿಟ್ಟು ಅನಿಸ್ಕೋಬೇಕಲ್ಲ, ಮತ್ತೆ ಹೆಂಗ ಏನಂತ ಭಾಳ ಐತ್ರಿ ಮನಸ್ಸಿನಾಗ ನೋವು. ಆದ್ರೆ ದಿನ ಕಳೆದಂಗೆಲ್ಲ ಆ ನೋವು ಇಲ್ರಿ. ಈಗ ನನಗೆ ಅದು ಮನಸ್ಸಿನಾಗ ಭಾವನೆನೂ ಇಲ್ರಿ. ಅಂತ ಗಂಡನಕಿಂತ ಜೀವನ ಮಾಡೋದಕ್ಕಿಂತ ಹೆಂಗ ಒಂದೆಲ್ಲ ಬದುಕೋತೀನಲ್ ಬಿಡು ಅಂತಂದು ನಿರ್ಧಾರ ಮಾಡೀನಿ. ಹಂಗಾಗಿ ನನಗೂ ಬ್ಯಾಡ್ರಿ ಆತ. ಕನಸು ಮನಸ್ಸಿನ ಸತ್ಯಕ್ಕೂ ಈಗ ನನ್ನ ಗಂಡ ಅಂತ ಒಪ್ಕೊಳಕ್ ರೆಡಿ ಇಲ್ರಿ, ಅಷ್ಟು ಮನಸ್ಸು ಕಲ್ಲಾಗೈತ್ರಿ. ಬ್ಯಾಡ್ರಿ, ನನಗೂ ಬ್ಯಾಡ್ರಿ ಇದಾರೆ. ಆತಲ್ರಿ, ಮತ್ತೆ ಇಬ್ಬರಿಗೂ ಬ್ಯಾಡ ಅಂತ ಆಗ್ಬಿಟ್ಟೈತೆ. ಮತ್ತು ಮುಂದಿಂದ ಏನನ್ನೋದು ಮಾಡಿದ್ರೆ ಆತ್. ಮತ್ತೆ ಅದ ಅಂದ್ರಲ್ಲ ಗೌಡ್ರು, ವಕೀಲರ ಮುಖಾಂತರ ಆಗಿದ್ರೆ ಬರ್ತಿತ್ತು. ಮತ್ತು ಪೇಪರ್ಸ್ ಎಲ್ಲ ತಂದಿರೇನ್ರಿ ಗೌಡ್ರ? ಹಾಂ ಎಲ್ಲ ವ್ಯವಸ್ಥೆ ಮಾಡೀನಿ. ನನ್ನ ಮಗ ಎಲ್ಲ ಇದು ಮಾಡ್ಯಾನ್ರಿ. ಮಗನ ಅದು ಏನು ನೋಡು ಒಂಚೂರು ಕರಿ. ಹಾಂಪ್ಪ ಕರಿತೀನಿ ಸರ್. ಬರ್ರಿ ಸರ್. ನಮಸ್ಕಾರ ರೀ ಎಲ್ಲರಿಗೂ. ನನ್ಗೆ ಇವರು ಗೌಡ್ರ ಮಗ ನನ್ಗೆ ಹೇಳಿದ್ರಿ, ನಾ ವಕೀಲ ಅದೇನ್ರಿ. ನನ್ಗೆ ಇಲ್ಲಿ ಇದು ಎಲ್ಲ ಹೇಳಿದಲ್ರಿ, ನಾ ಅದ್ರಿಂದ ಎಲ್ಲ ಕಾಗದ ಪತ್ರ ಎಲ್ಲ ತೊಗೊಂಬಂದಿನ್ರಿ. ಅವ್ರಿಬ್ರು ಇದ್ರ ಮೇಲೆ ಸಹಿ ಮಾಡಿದ್ರೆ ಆಯ್ತು ನೋಡ್ರಿ.
ಅಯ್ಯ ಇದು ಚಲೋ ಮಾಡಿದ್ರಿ ಬಿಡ್ರಿ ಗೌಡ್ರ. ಆ, ವಕೀಲ್ರ ಅದು ಏನೇನೈತಿ ಒಟ್ಟು ಓದ್ತಿರೇನ್ರಿ ಮತ್ತೆ? ಹೌದ್ರಿಪ್ಪ, ಮತ್ತೆ ಓದ್ ಹೇಳ್ಬೇಕಾಗತ್ತ. ನೋಡ್ರಿ ಇದ್ರೊಳಗೆ ಏನೈತಂದ್ರ ಇಬ್ರು ಒಬ್ರಿಗೊಬ್ರು ಬೇಡ ಅಂತಂದು ದೂರದ ಪತ್ರ ಇದೆ. ಆದ್ರೆ ಆಕ್ಚುಲಿ ಹಂಗಿದ್ರೆ ನೋಡಿದ್ರೆ ಇವರು ಇನ್ನ ಡೈವರ್ಸ್ ಕೊಡೋಕ್ಕಿಂತ ಮುಂಚೆಕ ಮದ್ವಿ ಮಾಡ್ಕೊಂಡ್ಬಿಟ್ಟಾರಿ. ಆದ್ರೆ ಅದು ಕೇಸ್ ಆಗ್ತಿತ್ರಿ. ಕೇಸ್ ಆಗಿ ಅವ್ರನ್ನ ಮದ್ವಿನ ರದ್ದು ಅಂದ್ರೆ ಅವ್ರ ಮದ್ವಿ ಇದನ್ ಮಾಡ್ತಿದ್ರಿ ಕೋರ್ಟ್. ಆಗಿಲ್ಲ ಅಂತಂದು ಅವ್ರ ಮದ್ವಿ ಇದು ಮಾನ್ಯ ಮಾಡ್ತಿದ್ದಿಲ್ರಿ. ಆದ್ರೆ ಈಗ ಇವ್ರ ಅಕ್ಕರ್ ಏನ್ ಅನ್ನಕತ್ತಾರ್ರಿ, ಅವ್ರ ನಂಗೆ ಒಪ್ಪಿಗೆ ಇಲ್ಲ ಬಿಡ್ರಿ, ಹೋಗಿ ಯಾಕೆ ಮಾಡ್ಕೊಳ್ಬೇಕು ಅಂದದಕ್ಕೆ ಈಗ ಮದ್ವಿದೇನೋ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ರಿ. ಈಗ ಇವರು ಡೈವರ್ಸ್ ಕೊಡ್ಬೇಕಲ್ರಿ, ಈಗ ಬ್ಯಾಡ್ ಅಂತ ಎಂತಿನ ಬಿಡಾಕತ್ತಾರಲ್ರಿ. ಇವರು ಕಾನೂನು ಪ್ರಕಾರ ಬಿಟ್ಟ ಮೇಲೆ ಈಗ ಈ ಮೊದಲೇ ಎಂತಿನ ಬಿಟ್ಟು ಅಂದ್ರೆ ಇವ್ರಿಗೆ ಏನಾದ್ರು ಜೀವನಾಂಶ ಕೊಡ್ಬೇಕಾಗತ್ರಿ. ಮತ್ತೆ ಇವ್ರ ಕಡೆಯಿಂದ ಜೀವನಾಂಶ ತಿಂಗಳ ಕೊಡ್ತಾರೋ ಅಥವಾ ಆಸ್ತಿ ಕೊಡ್ತಾರೋ ಅಥವಾ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾರೋ, ಅವರು ಏನಂತ ಕೊಡ್ತಾರಂತ ನೋಡಿ ಇದ್ರೊಳಗೆ ಸ್ವಲ್ಪ ಬರೆದು ಇವರಿಬ್ಬರು ಬೇರ್ಪಟ್ಟಾರ ಕಾನೂನು ಪ್ರಕಾರ ಅಂತ ನಾವು ಬರಿತೀನಿ. ಇದು ಒಂದು ಬಾಕಿ ಐತಿ ನೋಡಿ, ಉಳ್ಕದೆಲ್ಲ ನಾ ಬರ್ದಿದ್ದು ಇದು ಐತ್ರಿ ಇದ್ರೊಳಗೆ. ಹಾ ಹೌದ್ರಿ ವಕೀಲ್ರಿ, ನೀವು ಹೇಳೋದು ಕರೆ ಐತ್ರಿ. ಹಂಗ ಮಾಡ್ಕೊಂಡೇ ಬಿಟ್ಟೆ ಅಂದ್ರೆ ಮುಂದೆ ಹುಡುಗಿ ಜೀವನ ಹೆಂಗ್ರಿ? ನನಗೆ ಈಗ ಇಕ್ಕಿ ಬೇಕಾದ್ಲೆ ಈಕಿನ್ ಮಾಡ್ಕೊಂಡೇ ಬಿಟ್ಟೆ, ನಾಳೆ ಈಗ ಅಕ್ಕಿ ಬೇಕಾದ್ರೆ ಅಕ್ಕಿ ಮಾಡ್ಕೊಂಡು ಅಕ್ಕಿನೂ ಬಿಡ್ತಾನೆ, ನಾಳಿನ ಬಿಕ್ಕಿನ್ ಮಾಡ್ಕೊತಾನೆ. ಹಿಂಗ ಮಾಡ್ಕೊಂತ ಹೋದ್ರೆ ಹೆಂಗ್ರಿ? ಕಾನೂನುಬದ್ಧವಾಗಿ ಬಿಟ್ಟಾನಂದ್ರೆ ಅದಕ್ಕೆ ಸರಿಯಾಗಿ ಮಾಡಬೇಕ್ರಿ. ಸರಿ ಕೇಳಿಬಿಡ, ಇಲ್ಲೇ ಅದಿರಲ್ಲ ಎಲ್ಲರೂ. ಹಾ ಹೇಳಪ್ಪ, ಈಗ ಕಾನೂನು ಪ್ರಕಾರ ಕಾಗದ ಪತ್ರದ ಸಮೇತವಾಗಿ ನೀವಿಬ್ರು ಬೇರ್ಪಟ್ರೆ ನೀನು ನಿನ್ನ ಹೆಂಡತಿನ ಬಿಟ್ಟಂಗ. ಇಲ್ಲ ಅಂದ್ರೆ ಅಕ್ಕಿ ನಿನಗೆಲ್ಲ ಸಮ ರೀತಿಲಿಂದನೂ ಅಕ್ಕಿ ನಿನಗೆ ಅಧಿಕಾರಿಸ್ಲದಾಳ. ಹಂಗ ಅಕ್ಕಿ ಮನಸ್ಸು ಮಾಡಿದ್ರೆ ಈಗ ನಿಮ್ಮ ಅವನ್ನ ಈಗೇನು ಅಕ್ಕಿ ಮಾಡ್ಕೊಂಬಂದಿಯಲ್ಲ, ಅಕ್ಕಿನ ಅಷ್ಟ್ರನ್ನು ಜೈಲ್ನಾಗ ಹಾಕ್ಬೋದು ಅಕ್ಕಿ. ಯಾಕಂದ್ರೆ ಅಕ್ಕಿನ ಜೀವಂತ ಅದಾಳ. ಅಕ್ಕಿ ಬದುಕಿದ್ದಾಗನೇ ಅಕ್ಕಿ ಇದ್ದಾಗನೇ ನೀನು ಇನ್ನೊಬ್ಬಕಿನ ಮಾಡ್ಕೊಂಬಂದಿ. ಅದು ಯಾವುದೇ ಥರ ಈ ಬೇರ್ಪಟ್ಟಿನಿ ನಾನು ಅಕ್ಕಿನ ಹೆಂಡತಿನ ಬಿಟ್ಟಿನಿ ಅಂತ ಕಾನೂನು ಪ್ರಕಾರ ಕಾಗದ ಪತ್ರನ ಬರಿಕೊಂಡು ಇದನ್ನ ಮಾಡ್ಲಾರ್ದಂಗೆ ಮಾಡಿಯಲ್ಲ. ಹಾಗಾಗಿ ನಿನ್ನ ಅದಕ್ಕೆ ಡೈವರ್ಸ್ ಅಂತಾರೆ. ನಿಮ್ಗೆ ಹಳ್ಳಿಯನ್ನೋರಿಗೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲಪ್ಪ ನಿಮ್ಗೆ. ಸೋಡಾ ಚೀಟಿ ಸೋಡಾ ಚೀಟಿ ಕೊಡೋವರೆಗೂ ನೀವು ಮಾಡ್ಕೊಳಕ್ ಅಧಿಕಾರ ಇದ್ದಿಲ್ಲ. ಆದ್ರೆ ನೀವು ಮಾಡ್ಕೊಂಡ್ಬಿಟ್ಟಿಯಲ್ಲಪ್ಪ, ಈಗ ಹಿಂಗೈತಿ. ಅದಕ್ಕೂ ಅಕ್ಕಿ ಹೋಲ್ಬಿಡ ಅಂತ ಬಿಟ್ಟಾಳ. ಈಗ ಕಾನೂನು ಪ್ರಕಾರ ಜೀವನಾಂಶ ಕೊಡಲೇಬೇಕು. ಮತ್ತೆ ಅಕ್ಕಿದ ಮುಂದೆ ಜೀವನ ಐತಲ್ಲಪ್ಪ, ಮತ್ತೆ ನಿಂದೊಂದ ನೀನು ನೋಡ್ಕೊಂಡು ಹೋದ್ರೆ ಹೆಂಗೆ? ಮತ್ತೆ ಏನು ಕೊಡ್ತೀಯ ಅಕ್ಕಿಗೆ ಜೀವನಾಂಶ? ಅಯ್ಯ ಒಳ್ಳೆ ಹೊಂಟಿರ್ಬಿಡ್ರಿ. ನನ್ನ ಮಗ ಬೇಡಾಗಿತ್ತು ಬಿಟ್ಟಾನ, ಆಕಿ ಬೇಕಾಗಿದ್ಲ ಕಟ್ಕೊಂಡಾನ. ಅದಕ್ಕೆ ಜೀವನಾಂಶ ಅಂದ್ರೆ ಏನ್ ಕೊಡ್ಬೇಕ್ರಿ ಜೀವನಾಂಶ? ನೋಡವ, ಕಟ್ಕೊಂಡೆ ಬಿಟ್ಟೆ ಅನ್ನಕಿದೇನು ಆಟ ಆಡೋದು ಸಣ್ಣ ಹುಡುಗದು ಜೀವನ ಅಲ್ಲಿದು. ಇದು ನಿಜ ಜೀವನ. ಆಟ ಎಲ್ಲ ಹುಡುಗಾಟಲ್ಲಿದು. ಅದು ಬಿಡು ಹೋಲಿ. ಜೀವನಾಂಶ ಅಂದ್ರೆ ಈಗ ಆಕಿ ಜೀವನ ಪರ್ಯಂತ ಆಕಿ ನೀವು ರೊಕ್ಕ ಕೊಡ್ತಿರೋ ಆಸ್ತಿ ಕೊಡ್ತಿರೋ ಕೊಡ್ಲೇಬೇಕು. ಕಾನೂನು ಅದನ್ನ ಕೇಳ್ತೈತಿ. ಏನ್ ಕೊಡ್ತೀರಿ ಈಗ? ಕೊಡಾಕ ಏನೈತ್ರಿ ನಮ್ಮಂತೆಲೆ ನಾವ ತಿರ್ಕೊಂಡ್ ತಿನ್ನಾರಂತಲ್ಲ, ಅದೇನ ಹರ್ಕೊಂಡ್ ಏನೋ ಮಾಡಿದ್ರಂತ ಹಂಗಾತ. ನಾವ ಈಗ ಇನ್ನೂ ಬೇಕಿನ್ ಮಾಡ್ಕೊಂಡ್ ಬಂದಿರೋದು ಅದ್ರ ಸಲುವಾಗಿ. ಆಕೆ ಒಟ್ಟಿಗೆ ಐತೆ ಅಲ್ಲೇ ಹೋಗಿ ಜೀವನ ಮಾಡೋದಂತ ಮುಂಜಾನೆ ಅಂದ್ರೆ ಗಂಟು ಮುಟ್ಟಿ ಕಟ್ಕೊಂಡು ಹೊಂಟಿದ್ವಿ. ನಮಗೆ ಆಸ್ತಿ ಇದ್ದಿದ್ರೆ ನಾವ್ ಯಾಕೆ ಹಿಂಗ್ ಇದು ಮಾಡ್ತಿದ್ವಿ? ಏನಿಲ್ಲ ನೋಡ್ರಿ, ನಮ್ಮಂತೆಗೆ ಬರೇಗ ಐತ್ ನೋಡ್ರಿ. ಅದು ಒಂದು ಮುರುಕುಳು ಗುಡಿಸ್ತೈತೆ ಅಂದ್ಬಿಟ್ರೆ ನಮ್ಮಂತೆಗೆ ಏನಿಲ್ಲ ನೋಡ್ರಿ. ಅಲ್ಲ, ನೀವು ಕೊಡಕ್ ಏನಿಲ್ಲ ಅಂದ್ರೂ ನೀವು ದುಡಿಮೆ ಅಂತ ದುಡಿತಿರ್ತೀರ. ದುಡ್ದದ್ ಒಂದು ಅರ್ಧ ಭಾಗ ಅಕ್ಕಿ ಕೊಡ್ಬೇಕಾಗತ್ತ. ಅಯ್ಯ ಒಳೆ ಹೊಂಟಿರಿ ನೀವು. ದುಡ್ದದ್ ಅರ್ಧ ಭಾಗ ಅಂತ ಕೂಲಿ ಸಿಗದ ವಾರದಾಗ ಒಮ್ಮೆ 1 ದಿವಸ 2 ದಿವಸ ಸಿಗುತ್ತೆ. ಅದು ಈ ಊರಾಗ ದೊಡ್ಡ ದೊಡ್ಡ ಕೂಲಿ ಕೊಟ್ಟು ಮಾಡಿಸ್ಕೊಳ್ಳೋದು ಯಾವ ಪುಣಾತ್ಮದಾರ? ಕೊಡ ಸೊಟ್ಟ ಪುಟ್ಟ ಒಂದು 500 ರೂಪಾಯಿ ಕೂಲಿಗೆ ಮನೆಯೊಂದು ಕಾಳು ಕಡಿ ತರದ್ರಾಗ ಆಗತ್ತೆ. ಅದ್ರಾಗ ನಾನು ಅಕ್ಕಿಗೆಲ್ಲಿ ಕೊಡಕ್ಕಾಗತ್ರಿ? ಇಷ್ಟ ನೋಡ್ರಿ ನಮ್ಮ ಜೀವನ. ವಕೀಲ್ರೆ ಬೇಡ್ರಿ, ಅವ್ರದ್ದೇನು ಜೀವನಾಂಶ ಏನು ಬೇಡ. ತಂದೆ ತಾಯಿ ಅಂತ ಅನಿಸ್ಕೊಂಡು ನಾವು ಅಕ್ಕಿನ ನೋಡ್ಕೋತೀವಿ ಅಂತ ನಾವು ಅಕ್ಕಿ ಜವಾಬ್ದಾರಿ ತೊಗೊಂಡಿವ್ರಿ. ನಾವು ನೋಡ್ಕೋತೀವ್ರಿ. ಅವ್ರದ್ದೇನು 1 ರೂಪಾಯಿನೂ ಬೇಡ್ರಿ. ಸಹಿ ಒಂದ ಮಾಡಿಸಿ ಕೊಟ್ಬಿಡ್ರಿ ಸಾಕು. ತಗೋರಿ, ಇಲ್ಲಿ ಕೆಳಗೆ ನಿಮ್ಮ ಹೆಸರು ಬರೀ ಇಲ್ಲಿ. ತಗೋರಪ್ಪ, ಪುಣ್ಯ ಮಾಡಿ ತಗೋ. ಯಾಣೆ ಹೆಂಡತಿ ಮಾಡ್ಕೊಂಡು ಜೈಲಿಗೆ ಹೋಗೋದನ್ನು ಪಾಪ ಹುಡುಗಿ ಏನು ಮಾಡಲಿಲ್ಲ. ಮತ್ತೆ ಜೀವನಾಂಶನೂ ನಿನಗೆ ಕೊಡೋದಿಲ್ಲ. ಹೆಂಗ ಒಂದು ಒಳ್ಳೆ ಅಂತ ಹುಡುಗಿನ ಕಳ್ಕೊಳಕತ್ತಿದಿ. ತಗೋ ಸಹಿ ಮಾಡು. ನೋಡಪ್ಪ, ಸಹಿ ಮಾಡ್ದಿಲ್ಲ. ಇನ್ನು ಆಕಿಗೆ ನಿನಗೂ ಯಾವುದೇ ಥರ ಸಂಬಂಧ ಇಲ್ಲ. ನೀನೇನಾರ ಇನ್ನು ಮುಂದೆ ಅಪ್ಪಿ ತಪ್ಪಿ ಆಕಿ ನನ್ನ ಹೆಂಡತಿ ಅಂದ್ರೆ ಪೊಲೀಸರು ಬಂದು ಒಬ್ಬಳು ಹಾಕ್ತಾರೆ ನೋಡು. ಬಿಡ್ರಿ ದೇವ್ದಾರ, ಅಪ್ಪಿ ತಪ್ಪಿ ಯಾಕೆ? ಬೇಡ ಅಂತನ ಬಿಟ್ಟ ಊರ್ ಬಿಟ್ಟ ಹೊಂಟಿವಿ. ಇನ್ನು ಅಕ್ಕಿ ಮಸರಿ ಸಹಿತ ನಾವು ನೋಡಂಗಿಲ್ಲ. ಇನ್ನು ನಾವೆಲ್ಲ ಅಕ್ಕಿ ಅಂತ ಬರೋಣ? ಅಕ್ಕಿ ಬೇಕು ಅಂತಂದು ಬೇಡ ಬೇಡ ಅಂತನ ಬರೆದು ಕೊಡ್ತೀವಿ. ತಗೋರಿ, ಬರ್ಕೊಡಕತ್ತೀವಲ್ಲ, ತಗೊಂಬಿಡ್ರಿ. ನೋಡ್ರಿ, ಹಂಗಲ್ಲ. ಈಗ ನೀವೇನೇ ಕಾಗದ ಪತ್ರದಾಗ ಸಹಿ ಮಾಡಿಕೊಟ್ರಲ್ಲ ನನಗೆ ಅಕ್ಕಿ ಬೇಡ ಅಂತಂದು ಸೋಡಾ ಚೀಟಿ ಕೊಟ್ರಲ್ಲ, ಆಕಿಗೆ ನಾವು ನಾಳೆ ಇನ್ನೊಂದು ಮದುವೆನೂ ಮಾಡ್ಬೋದು. ಆವಾಗ ನೀವು ಬಂದು ನನ್ನ ಹೆಂಡತಿ ಮದುವೆ ಹೆಂಗೆ ಮಾಡತ್ತೀರಿ? ಆಕಿ ನನ್ನ ಹೆಂಡತಿ ಅಂತ ಅಪ್ಪಿ ತಪ್ಪಿನೂ ಅನ್ನಂಗಿಲ್ಲ ನೋಡ್ರಿ. ಆ ಚಿಂತಿನ ಬಿಟ್ಬಿಡ್ರಿ. ನೀವು ಯಾರಿಗಾರ ಮದುವೆ ಮಾಡ್ಕೋರಿ, ಏನಾರ ಮಾಡ್ಕೋರಿ, ನಮಗೇನು ಸಂಬಂಧ ಇಲ್ಲ ನೋಡ್ರಿ. ಇಲ್ಲೇ ಊರ್ದವ್ರು ಅದಾರ, ಎಲ್ಲರ ಅದಾರ. ಮತ್ತೆ ಕಾಗದ ಪತ್ರದ ಸಹಿನೂ ಮಾಡ್ಕೊಟ್ಟಿನಿ. ನಮಗೆ ಸಹಿ ಮಾಡ್ಕೊಟ್ಟ ಆದ್ಮ್ಯಾಗ ಮುಗಿತಲ್ರಿ. ನಂಗೆ ಯಾವ ಸಂಬಂಧ ಇಲ್ಲ ನೋಡ್ರಿ. ಏನಾರ ಮಾಡ್ಕೋರಿ. ಏನೋ ಚೆನ್ನವ, ಮತ್ತೆ ನೋಡು, ನೀನು ವಿಚಾರ ಮಾಡು. ನಾ ಮೊದಲ ನನ್ನ ಮಗನ್ಕಿಂತ ಮುಂಚೆ ನಾನೇ ಆ ಪೀಡ ತೊಳಲ್ಲ ಅಂತೀನಿ. ಈಗ ಆತಲ್ ಬಿಡ್ರಿ. ಕಾಗದ ಪತ್ರದ ಮತ್ತೆ ಕಾನೂನು ಎಲ್ಲ ರೀತಿಲಿ ನಾನು ಹಾಕಿ ನನ್ನ ಮಗನ ಹೆಂಡತಿ ಅಲ್ಲ ಅಂತ ಆತಲ್ಲ. ಅದ ಬೇಕಾಗಿದ್ದು ನನಗೆ. ರೋಗ ಬೇಯಿಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನಂಗೆ ಆತ್ರಿ. ಈಗ ನಾಕ್ ಬಿಡ್ರಿ. ನಮಗೇನಾಕಿ ಮಕ್ಕ ನೋಡೋ ಪಿಡನರ ತಪ್ತು. ನಾವು ಬೆಳಗರದ್ರ ನಮ್ಮ ಸಸಿ ಊರಿಗೆ ಹೊಂಟಿವ್ರಿ. ಅಲ್ಲೇ ಆಸ್ತಿ ಪಾಸ್ತಿ ಮನಿ ಎಲ್ಲ ಐತ್ರಿ. ನಾವು ನೋಡ್ಕೊಂಡು ಅಲ್ಲೇ ಇರ್ತೀವ್ರಿ ಇನ್ಮೇಲೆ. ಗೌಡ್ರೆ ತಗೋರಿ, ಇದ್ರಾಗ ಅವರು ಮಾನ್ಯ ಕೊಟ್ಟ ಸಹಿ ಮಾಡಿಸಿ ಇದನ್ನ ಕೊಡ್ರಿ. ನಾನು ಕೋರ್ಟ್ನಾಗ ಇದನ್ನ ಮಾಡಿ ಕೊಡ್ತೇನೆ ಅಂತ. ಬರ್ಲಾ ಆತಲ್ಲ, ಮತ್ತೆ ಕಿಲ್ ನಿಂತಿವ್ರು ಮುಸುರಿ ನೋಡ್ಕೊಂಡು ಹೋಗಂಬ. ಎಷ್ಟು ಸೊಕ್ಕ ಐತ್ ನೋಡ ಹೆಣ್ಮಕ್ಳಿಗೆ.
ಮತ್ತೆ ಅಶೋಕಿರೋದಕ್ಕೆ ಇಂಥ ಬಂಗಾರದಂತ ಹುಡುಗಿನ ಬಿಟ್ಟು ಅದೆಲ್ಲ ಕಾಗಿ ಬಂಗಾರ ಬೆನ್ನ ಹತ್ಕೊಂಡು ಹೊಂಟಾರ. ಅದು ಎಲ್ಲಿ ತನಕ ಇರ್ತದೆ ನೋಡೋಣ ತಡ್ರಿ. ಈ ಊರ್ ಬೇಡ ಏನು ಬೇಡ ಅಂತ ಹೋಗ್ಯಾರಲ್ಲ, ನೋಡೋಣ. ಅರೆ ಅಂತೂ ಇಂತೂ ಮಾನ್ಯಗೆ ಪೀಡ ತೊಲಿತು ಅಂದ್ರು ಅವರು. ಆದ್ರೆ ನಿಜ ಹೇಳ್ಬೇಕಂದ್ರೆ ಮಾನ್ಯನ ಸಲುವಾಗಿ ಯಾವ ಪೀಡಗಳು ತೊಲಗಿದು. ಮಾನ್ಯ ಇನ್ಮ್ಯಾಗಾದ್ರೂ ನೆಮ್ಮದಿಲಿಂದ ಇರ್ಬೋದು. ಹೌದಿಲ್ಲ ವಿಜೇಂದ್ರ ಅಕ್ಕ? ಕರೆ ಹೇಳಿದ್ ನೋಡ್ಲೆ ನೀನು. ಇನ್ನ ಆ ಪೀಡಗಳು ತೊಲಗಿವಲ್ಲ, ಆಕಿಗೂ ಒಂದು ಹೊಸ ಜೀವನ ಸಿಗುತ್ತೆ. ಸುಮ್ಮನಿರು ಇಜ್ಜಿ. ನನಗೆ ಹಂಗ ಒಂಚೂರ ಗಾಳಿ ಸುದ್ದಿ ಬಂತು. ಮಾನ್ಯಾಗ ಲಗ್ನ ಮಾಡಾಕ ಲಕ್ಷ್ಮಕ್ಕ ಮತ್ತು ಗೌಡ್ರು ಹುಡುಗನ್ ಎಂದರ ನೋಡ್ಯಾರನ ಏನ ನೋಡ್ಯಾರ ಅಂತ ಅನ್ನತ್ತಿದ್ರಪ್ಪ. ಯಾವಕ್ಕೆ ಹೇಳಿದಿಕ್ಕಿ ಇನ್ನ ಏನ್ ಹರ ಇಲ್ಲ ಶಿವ ಇಲ್ಲ, ಆಗ್ಲೇ ಲಗ್ನ ಮಾಡಕ್ ಹೊಂಟಾಳ ಅಂತಲ್ಲ. ಕರ್ಕೊಂಬೈಲಿ ಹುಡುಗ ಯಾರಂತಂದು ಹೇಳಿ ಕೇಳಿ ನಾವ ಮಾಡ್ಬಿಡಣ.